ಇವತ್ತು ಜಿ ಟಿ ದೇವೇಗೌಡರು ಸತ್ಯವನ್ನು ನುಡಿದಿದ್ದಾರೆ. ಜಿ ಟಿ ದೇವೇಗೌಡರು ನಮ್ಮ ಪಾರ್ಟಿ ಬಂದಿರಲಿಲ್ಲ. ನಾನೇ ಕಣಪ್ಪ ನಿಮ್ಮ ಅಜ್ಜನಿಗೆ ಕರ್ಕೊಂಡೋಗಿದ್ದು, ಅವರಿಗೆ ಕೋರ್ ಕಮಿಟಿ ಅಧ್ಯಕ್ಷ ಮಾಡಿದ್ದು ನಾನೇ. ಆದರೆ ಎಲೆಕ್ಷನ್ ಮಧ್ಯದಲ್ಲಿ ನಿಮ್ಮಪ್ಪ ಅಮಿತ್ ಶಾ ಹೋಗಿ ಮೀಟ್ ಮಾಡ್ದ ಅಂತ ಸುದ್ದಿ ಹೊರಗೆ ಬಂದು 60 ಬರಬೇಕಾಗಿದ್ದ ಜನತಾದಳ 19ಗೆ ಇಳಿದು ಬಿಡ್ತು. ಈ 19ರಲ್ಲೂ 17 ಗೆಲ್ಸಿದ್ದು ನಾವು. ಅವು 1000 ಓಟಿಂದ ಗೆದ್ದಿದ್ದು. ನಿಮ್ಮಪ್ಪನ 1000 ಓಟಿಂದ ಗೆದ್ದಿದ್ದು ಅಂತ ಈಗ ಪ್ರೂವ್ ಆಯ್ತಲ್ಲಪ್ಪ. 1000 ಏನು ಕೇಳ್ತಾರೆ ನಿಮಗೆ? ಎಲ್ಲ ಸಮಾಜ ಜೊತೆಗೆ ಬೆರ್ತೀರಿ, ನಮ್ಮನ್ನು ಪ್ರೀತಿಯಿಂದ ಕಾಣಿ, ಇದಿಷ್ಟೇ ಕೇಳೋದು. ಇದು ತಪ್ಪ. ಆದ್ರಿಂದ ನಾನೇ ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ನೋಡಿ ಈ ಚುನಾವಣೆಯಲ್ಲಿ ಏನಾದರೂ ತಿದ್ಕೋತಿ ಅಂತ ತಿಳ್ಕೊಂಡಿದ್ವಿ. ನಿನ್ನಂಗೆ ನನಗೂ ಒಬ್ಬ ಮಗ ಇದ್ದಾನೆ, ಬಸವರಾಜ ಬೊಮ್ಮಾಯಿ. ಅದು ಆ ಮುಂಡೆದಿಕ್ಕೆ ಹೇಳದೆ ಬೇಡ ಅಂತ ಕೇಳಲಿಲ್ಲ. ತಗೊಂಡೋಗಿ ಸೀದಾ ಏನು ನಮ್ಮ ಅಪ್ಪ ಆದ್ಮೇಲೆ ನಾನಾದ್ಮೇಲೆ ನನ್ನ ಮಗ ಬಾಂಬೆ ಕರ್ನಾಟಕದಲ್ಲಿ ಬಸವ ಜನ್ಮಭೂಮಿ ಅದು ನಡೆಯಲ್ಲ ಅಲ್ಲಿ. ಅಲ್ಲೂ ಆ ಪಠಾಣಿ ಎದುರಿಗೆ ಒಬ್ಬ ಜಿಲ್ಲಾ ಪಂಚಾಯತಿ ಮಾಮೂಲಿ ಕಾರ್ಯಕರ್ತ ಆತ. ಯತ್ನಾಳ ಬಿತ್ನಾಳ ಎಲ್ಲ ಹೋಗಿ ಹಿಂದೂ ಮುಸ್ಲಿಮು ಎಲ್ಲ ಮಾಡಿದ್ರಿ. ಏನಾಯ್ತು ಬೊಮ್ಮಾಯಿ? ನಿಮ್ಮಪ್ಪನ ಸಮಾಧಿ ಮುಂದೆ ಹೋಗಿ ಕೂತ್ಕೊ ನೀನು. ನಿಮ್ಮಪ್ಪ ಯಾವ ಸಿದ್ಧಾಂತದಲ್ಲಿದ್ದವರು? ಅಧಿಕಾರದ ಆಸೆ, ದುಡ್ಡಿಗೆ ಆಸೆಗೆ ಇವತ್ತು ನೀನು ನಿನ್ನ ಮಗನಿಗೂ ಬಲಿ ಕೊಟ್ಟೆ. ಬರೆದಿಟ್ಕೊಳ್ಳಿ, ಆ ಭಾಗದಲ್ಲಿ ನಿಮಗೆ ಇನ್ನು ಭವಿಷ್ಯ ಇಲ್ಲ. ಬರೀ ನಾನು ವಿಡಿಯೋ ಹಾಕಿ ಇಷ್ಟು ಪರಿಸ್ಥಿತಿ ಆಗಿದೆ. ನಾನೇ ಬಂದಿರ್ತಿದ್ರೆ ಇನ್ನೂ ಅಧಿಕ ಓಟ್ನಲ್ಲಿ ನೀವು ಸೋಲ್ತಿದ್ರಿ. ನಾನು ಹುಟ್ಟಿದ ಜಿಲ್ಲೆ ಅದು, ಗೊತ್ತಾಯ್ತು ನಿನಗೆ. ಬಸವಣ್ಣ 77ರಲ್ಲಿ ನಿಮ್ಮ ಪೂಜ್ಯ ತಂದೆಯವರು, ಇವತ್ತು SR ಬೊಮ್ಮಾಯಿ ಅವ್ರಿಗೆ ಪೂಜ್ಯರು ಅಂತ ಕರಿತೀವಿ ನಾವು. ನಮ್ಮ ತಂದೆ ಸಮಾನ ಅವರು. ಯಾಕೆ? ಅವ್ರದ್ದೊಂದು ಸಿದ್ಧಾಂತ ಇತ್ತು. ಒಂದು ಮಾತು ಕೊಟ್ರೆ ಒಂದೇ ಮಾತಿಗೆ ನಿಲ್ಲೋರು. ಆದ್ರೆ ಇವತ್ತು ನೀನು ಶಿಗ್ಗಾವೆಲ್ ಮುಸ್ಲಿಮ್ಸ್ ನಿನಗೆ ಓಟ್ ಕೊಟ್ಟಿಲ್ಲ. ಲಾಸ್ಟ್ ಟೈಮು ನೀನು BJPಲಿದ್ರು ನಿನಗೆ ಓಟ್ ಕೊಟ್ಟರು. 30,000 ಲೀಡ್ನಲ್ಲಿ ಗೆದ್ದೆ ನೀನು. ಆದ್ರೆ ಈ ಸಲ ಯಾಕೆ ಕೈ ಬಿಟ್ರು? ನಿಮ್ಮ ಅತಂತ್ರವಾದಂಥ ನಿಲುವು. ಮತಭೇದ ಇರಬೇಕಪ್ಪ, ಆದರೆ ಮನಭೇದ ಆಗಬಾರ್ದು. BJP ಅವರದ್ದು ಮತಭೇದ ಅಲ್ಲ, ಮನಭೇದ. ಮನಸ್ಸುಗಳನ್ನು ಕೆಡಿಸ್ತಕ್ಕಂಥದ್ದು. ಅದಕ್ಕೀಗ ಪಾಪ ಮೈಸೂರಿನಲ್ಲಿ ಒಬ್ಬ ಹುಡುಗ ಮಹೇಶ್ ಭಟ್ ಹೇಳಿ ಆ ಮುಂಡದಿಕ್ಕೆ ಪಾರ್ಲಿಮೆಂಟ್ ಟಿಕೆಟ್ ಕೊಡಿಸಿದ್ದು. ಒಂದೇ ಸಿನಿಮಾ ಮುಗಿದೈತೆ, ಆಮೇಲೆ ಕುಂದಿರಿಸ್ಬಿಟ್ರು. ಅವನು ಹೇಳ್ತಾವನ್ನೇ ಮಂತ್ರಾಲಯದ ಬಗ್ಗೆ. ಪೂಜ್ಯ ರಾಘವೇಂದ್ರ ಸ್ವಾಮೀಜಿಯವ್ರ ಮೇಲೆ ನಂಜನಗೂಡದವರು ಪರಮ ಭಕ್ತಿ ಇರ್ತಕ್ಕಂಥವ್ರಪ್ಪ ನಾವು. ಅಧೋನಿ ನವಾಬರು ಭಕ್ತಿಯಿಂದ ಅವ್ರಿಗೆ ಜಾಗ ಕೊಟ್ಟರು. ಅದು ಹೇಳಿದ್ದಕ್ಕೆ ಅದಕ್ಕೊಂದು ಕತೆ ಕಟ್ಟಕ್ಕೆ ಹೋದ್ರಿ ನೀವು. ಅಧೋನಿ ನವಾಬರಿಗೆ ರಾಘವೇಂದ್ರ ಮೇಲೆ ಇದ್ದಂಥ ಭಕ್ತಿಗೆ ಕೊಟ್ಟಿದ್ದ ಜಾಗ ಅಲ್ಲೇ ಬೃಂದಾವನ ನನ್ನ ರಾಜ್ಯದಲ್ಲಿ ಆಗಬೇಕು ಅವರ ಆಸೆ. ಆದರೆ ನೀವು ವಕ್ಫ್ ಬಗ್ಗೆ ಹೇಳ್ತೀರಿ. ಮುಂಡದೆ ಬ್ರಿಟಿಷರು 1913ರಲ್ಲಿ ವಕ್ಫ್ ಬಿಲ್ ತಂದಿದ್ದು.
ಓದದನ್ನ ನಿಜಾಮ್ ಹೈದರಾಬಾದ್ ಅವ್ರು ಇವ್ರು ತಂದಿದ್ದಲ್ಲ. ಬ್ರಿಟಿಷರು ದೇವರ ಹೆಸರ ಮೇಲೆ ಆಸ್ತಿ ದಾನ ಮಾಡಿದರೆ ಇದಕ್ಕೆ ನಿರ್ವಹಣೆ ಮಾಡೋದಕ್ಕೆ ಒಂದು ಆಕ್ಟ್, ಒಂದು ಬೋರ್ಡ್ ಬೇಕು ಅಂತ ಬೋರ್ಡ್ ಮಾಡಿದ್ದು ಬ್ರಿಟಿಷರು, ಕಾಂಗ್ರೆಸ್ನವ್ರು ಮಾಡಿದ್ದಲ್ಲ, ನಿಜಾಮ್ರು ಮಾಡಿದ್ದಲ್ಲ. ವಕ್ಫ್ ಅನ್ನಕ್ಕಂಥದ್ದು 1400 ವರ್ಷದಿಂದ ಇದೆ. ವಕ್ಫ್ ಮುಸ್ಲಿಂ ಸಮಾಜದಲ್ಲಿ ಪ್ರತಾಪಣ್ಣ ₹100 ಇನ್ಕಮ್ ಇದ್ರೆ ಅದ್ರ 2.5% ವರ್ಷಕ್ಕೆ ದಾನ ಮಾಡಲೇಬೇಕು. ಅವನು ನಿಜವಾಗಿ ಸಾಬ್ರಾನಿ ಹುಟ್ಟಿದ್ರೆ 1,00,000 ಇದ್ರೆ 2,500 ಕೊಡಲೇಬೇಕು ವರ್ಷಕ್ಕೆ. ಅವನು ಬಂಗಾರ ಇದ್ರೆ ಅದಕ್ಕೂ ಕೊಡಬೇಕು, ಬೆಳೆ ಬೆಳೆದಿದ್ರೆ ಅದಕ್ಕೂ ಕೊಡಬೇಕು. 1400 ವರ್ಷದ ಹಿಂದೆ ಎಷ್ಟು ಧರ್ಮ ಕೊಡಬೇಕು ಸಂಪತ್ತಿನಲ್ಲಿ ಅನ್ನಕ್ಕಂಥದ್ದು ಇಸ್ಲಾಂ ಧರ್ಮ ಅವತ್ತೇ ಹೇಳಿದೆ. ಇನ್ನು ವಕ್ಫ್ ಮಾಡ್ತಕ್ಕಂಥದ್ದು ತನಗಿಷ್ಟ ಬಂದಿದ್ದು ನೀನು ದೇವ್ರ ಹೆಸರಿಗೆ ಕೊಟ್ಟರೆ ಅದ್ರ ಮಾಲೀಕ ದೇವರು, ಅದು ನಿರ್ವಹಣೆ ಮಾಡೋದಕ್ಕೆ ಇರೋದು ಬೋರ್ಡು. ಆ ವಕ್ಫ್ ಬೋರ್ಡ್ ಯಾವುದಾದ್ರೂ ಜಾಗದ ಮೇಲೆ ಹೋಗಿದ್ದು ನನ್ನ ಜಾಗ ಅಂತ ಹೇಳೋ ಅಧಿಕಾರ ವಕ್ಫ್ ಬೋರ್ಡಿಗಿಲ್ಲ. ಯಾರಾದರೂ ಈ ಮುಂಡೆವು ದುಡ್ಡು ಮಾಡಕ್ಕೆ ನೋಟಿಸ್ ಕೊಟ್ಟಂಗೆ ಕೊಡೋದು, ದುಡ್ಡು ಇಸ್ಕೊಳ್ಳೋದು, ನೋಟಿಸ್ ವಾಪಸ್ ಇಸ್ಕೊಳ್ಳೋದು, ಈ ಮುಂಡೆವು ತಪ್ಪು ಮಾಡಿದರೆ ಇಡೀ ಬೋರ್ಡಿಗೆ ಯಾಕೆ ಬೈತೀರಿ? ಆ ಥರ ಮಾಡಿದರೆ ಅದಕ್ಕೆ ನಾನು ಕೋಡಿಹಳ್ಳಿ ಚಂದ್ರಶೇಖರ್ ರೈತ ಸಂಘದವರು, ಮಾರ್ಸಂದ್ರ ಮುನಿಯಪ್ಪ 3 ಜನ ರಾಜ್ಯದಲ್ಲಿ ಪ್ರವಾಸ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಎಲ್ಲೆಲ್ಲಿ ಲ್ಯಾಂಡ್ ರಿಫಾರ್ಮ್ಸಲ್ಲಿ ರೈತರ ಹೆಸರಿಗೆ ಪಾಣಿ ಇದೆಯೋ ಆ ಭೂಮಿಗೆ ಒಡೆಯ ಅವರೇ. ನಿನ್ನೆ ರೈತ ಸಂಘದವ್ರು ನಿರ್ಣಯ ಮಾಡಿದ್ದಾರೆ, ಬಿಜೆಪಿಯವರೇ ನೀವು ಇದರಲ್ಲಿ ಕೈ ಹಾಕಿ ರಾಜಕೀಯ ಮಾಡಕ್ಕೆ ಹೋಗಬೇಡಿ, ನಾವು ರೈತ ಸಂಘದವರು ವಕ್ಫ್ ಬೋರ್ಡ್ನವ್ರು ನಾವು ತೀರ್ಮಾನ ಮಾಡ್ಕೋತೀವಿ. ಇವತ್ತು ಸರ್ಕಾರಕ್ಕೆ ಅವ್ರು ಕೇಳ್ಕೊಂಡಿದ್ದಾರೆ ರೈತ ಸಂಘದವರು, ಎಲ್ಲೆಲ್ಲಿ ವಕ್ಫ್ ಜಾಗ ರೈತರ ಹೆಸರಿಗೆ ಬಂದಿದೆಯೋ ಅದೇನು ಪುಣ್ಯಾತ್ಮರು ದಾನ ಕೊಟ್ಟಿದ್ರು ಆ ಜಮೀನಿನ ಬಗ್ಗೆ ಸರ್ಕಾರದಿಂದ ಆ ಜಮೀನಿನ ಪರಾರ ಸರ್ಕಾರನೇ ಕೊಡಬೇಕು. ಇದು ರೈತ ಸಂಘದವ್ರು ತೀರ್ಮಾನ ಮಾಡಿ ರೆಸೊಲ್ಯೂಷನ್ ಮಾಡಿ ನಿನ್ನೆ ಸರ್ಕಾರಕ್ಕೆ ಕಳಿಸಿದ್ದಾರೆ. ಸೊ ಹಾಗಾಗಿ ಇವರಿಗೆ ಪ್ರತಾಪ್ ಸಿಂಹ ಅವರಿಗೆ ತಿಳ್ಕೊಳ್ಳಿ, ನೀವಿನ್ನೂ ಯಂಗ್ಸ್ಟರ್ಸು, ಜಾತಿಗೆ ಬೈದ್ರೆ MP ಆಗಲ್ಲ. BJPಯವ್ರು ನಿಮಗೆ ಕರೆಯಲ್ಲ ಅಂಥೇಳಿ ಪಾಪ ನೀವು ಯತ್ನಾಳು, ನೀವು ಆ ರಮೇಶ, ಒಂದು 5-6 ಜನ ಹೈಕಮಾಂಡು ಕರೀತಾ ಇಲ್ಲ, ಯಡಿಯೂರಪ್ಪನೂ ನೋಡ್ತಾ ಇಲ್ಲ ಅಂಥೇಳಿ ನಮ್ಮನ್ನು ಬೈಕೊಂಡು ತಿರುಗಾಡ್ತಾ ಇದ್ದೀರಿ. ಇದರಿಂದ ಪ್ರಯೋಜನ ಆಗಲ್ಲ. ಆಮೇಲೆ ಹೇಳಿದ್ರಿ ನೀವು, ಇಬ್ರಾಹಿಂ ಸಾಹೇಬರು ವಕ್ಫ್ ಬೋರ್ಡ್ ಜಾಗ ತಗೊಂಡಿದ್ದಾರೆ. ನಮ್ಮಪ್ಪ ನಿಮ್ಮ ಅಮಿತ್ ಶಾ ಹೇಳೇ ನಿನಗೆ ಗಂಡಸ್ಥಾನ ಇದ್ದರೆ ನನ್ನ ಮೇಲೆ CBI ಎನ್ಕ್ವೈರಿ ಮಾಡಿಸು. 1 ಇಂಚ್ ಜಾಗ ಎಲ್ಲಾದರೂ ವಕ್ಫ್ ಬೋರ್ಡ್ದು CM ಇಬ್ರಾಹಿಂ ಹೆಸರಿಗಿದೆಯಾ ಅಂತ. ಅಪ್ಪ 4,000 ಮಕ್ಕಳಿಗೆ ವಿದ್ಯಾದಾನ ಕೊಡ್ತಾ ಇದ್ದೀನಿ ನಾನು, LKGಯಿಂದ ಹಿಡಿದು ಇಂಜಿನಿಯರಿಂಗ್ವರೆಗೆ. ಕರ್ನಾಟಕದಲ್ಲಿ ಡೊನೇಷನ್ ಇಲ್ದಿರೋ ಕಾಲೇಜು ಅಂದ್ರೆ ನಾನು ಒಂದೇ. 20 ವರ್ಷ ಆಯಿತು, 10,000 ಮಕ್ಕಳಿಗೆ ಇಂಜಿನಿಯರ್ ಮಾಡಿದ್ದೇನೆ.